ಪ್ರೀವಿಯಸ್ ವಿಡಿಯೋಲಿ ಹೇಳ್ದಂಗೆ ಈ ಸರಿ ಬಜೆಟಲ್ಲಿ 3 ಕರ್ತವ್ಯಸ್ ಇದ್ದಾವೆ. ಫಸ್ಟ್ ಕರ್ತವ್ಯದಲ್ಲಿ ಡಿಫ್ರೆಂಟ್ ಇನಿಷಿಯೇಟಿವ್ಸ್ ಇದ್ದಾವೆ. ಅದರಲ್ಲಿ ಮೊದಲನೇದು ಬಯೋಶಕ್ತಿ ಇನಿಷಿಯೇಟಿವ್ ಅಂತ. ಇದು ಏನಕ್ಕೆ ಮೆಡಿಸಿನ್ ರಿಲೇಟೆಡ್ ಇನಿಷಿಯೇಟಿವ್. ಏನಂದರೆ ಇಂಡಿಯಾದಲ್ಲಿ ಇವಾಗ ನಾವು ಜೆನರಿಕ್ ಮೆಡಿಸಿನ್ನ ಪ್ರೊಡ್ಯೂಸ್ ಮಾಡ್ತೀವಿ. ನಮ್ಮ ಗೋಲ್ ಏನಾಗಬೇಕು ಅಂದರೆ ಗ್ಲೋಬಲ್ ಹಬ್ ಆಗಬೇಕು. ನಾವು ಮೆಡಿಸಿನ್ನ ಪ್ರೊಡ್ಯೂಸ್ ಮಾಡೋದ್ರಲ್ಲಿ ನಾವು ಮೇನ್ಲಿ ಇವಾಗ ಡಿಪೆಂಡ್ ಆಗಿದ್ದೀವಿ, ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ ಹೈ ಲೆವೆಲ್ ಮೆಡಿಸಿನ್ಗೆ. ಸೊ ನೆಕ್ಸ್ಟ್ ನಾವೇ ಸೆಲ್ಫ್ ಸಫಿಷಿಯೆಂಟ್ ಆಗಬೇಕು ಅನ್ನೋದು ಈ ಇನಿಷಿಯೇಟಿವ್ದು ಫೋಕಸ್. ಸೊ 10 ಇನ್ಸ್ಟಿಟ್ಯೂಟ್ನ ಬಿಲ್ಡ್ ಮಾಡ್ತಾ ಇದ್ದಾರೆ. 3 ಹೊಸದಾಗಿ 7 ಆಲ್ರೆಡಿ ಎಕ್ಸಿಸ್ಟಿಂಗ್ ಇರೋದನ್ನ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ. ಈ ಇನಿಷಿಯೇಟಿವ್ಗೆ ಟೋಟಲಿ 10,000 ಕ್ರೋರ್ಸ್ನ 5 ವರ್ಷಗಳ ತನಕ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಇನಿಷಿಯೇಟಿವ್ ಯಾವ ಸೆಕ್ಟರ್ಗೆ ಅಂದರೆ ಟೆಕ್ಸ್ಟೈಲ್ ಸೆಕ್ಟರ್ಗೆ. ಫಸ್ಟ್ ಒನ್ ಏನು ನ್ಯಾಷನಲ್ ಹ್ಯಾಂಡ್ಲೂಮ್ ಆ್ಯಂಡ್ ಹ್ಯಾಂಡಿಕ್ರಾಫ್ಟ್. ಲೋಕಲ್ ಏರಿಯಾದಲ್ಲಿ ಮಾಡುವಂಥ ಹ್ಯಾಂಡ್ಲೂಮ್ ಆಗಿರ್ಬೋದು ಅಥವಾ ಹ್ಯಾಂಡಿಕ್ರಾಫ್ಟ್, ಅದಕ್ಕೆ GI ಟ್ಯಾಗ್ ಕೊಡೋದು, ಅದಕ್ಕೆ ಹೆಚ್ಚಿನಾಗಿ ಡೆವಲಪ್ಮೆಂಟ್ ಅಥವಾ ಸಪೋರ್ಟ್ ಕೊಡೋದು, ಫೈನಾನ್ಷಿಯಲಿ ಫಂಡ್ ರಿಲೀಸ್ ಮಾಡೋದು, ಅದು ಫಸ್ಟ್ ಫೋಕಸ್. ನೆಕ್ಸ್ಟ್ ಟೆಕ್ಸ್ ಎಕೋ ಇನಿಷಿಯೇಟಿವ್ ಅಂದರೆ ನಮ್ಮ ಲೋಕಲ್ ಏರಿಯಾದಲ್ಲಿ ಮಾಡ್ತಾ ಇರುವಂಥ ಕ್ಲಾತಿಂಗಿಗೆ ವರ್ಲ್ಡ್ ಲೆವೆಲಲ್ಲಿ ಕಾಂಪಿಟೇಷನ್ನಿಗೆ ಸಪೋರ್ಟ್ ಮಾಡೋದು ಅಥವಾ ಪುಷ್ ಕೊಡೋ ಅಂಥದ್ದು ಸೆಕೆಂಡ್ ಒನ್ನು. ಥರ್ಡ್ ಒನ್ ಏನು ಸಮರ್ಥ 2.0. ಇದರಲ್ಲಿ ಏನಾಗುತ್ತೆ ಅಂದರೆ ಹೈಟೆಕ್ ಸ್ಕಿಲ್, ಹೊಸ ಮೆಷಿನರಿನ ಹೆಂಗೆ ಯೂಸ್ ಮಾಡಬೇಕು, ಈಗ ಟ್ರೆಂಡಿಂಗಲ್ಲಿ ಯಾವ ಫ್ಯಾಷನ್ ಇದೆ ಅದರ ರಿಲೇಟೆಡ್ ಟ್ರೈನಿಂಗ್ ಕೊಡೋದು ಸಮರ್ಥ 2.0. ಫಸ್ಟ್ ಕರ್ತವ್ಯ ಅಂಡರಲ್ಲಿ ನೆಕ್ಸ್ಟ್ ಇನಿಷಿಯೇಟಿವ್ ಯಾವುದು, ಯಾವ ಸೆಕ್ಟರ್ ಮೇಲೆ ಅಂದರೆ MSME ಮೇಲೆ. ಇದರಲ್ಲಿ SME ಗ್ರೋತ್ ಫಂಡ್ ಅಂದರೆ ಸ್ಮಾಲ್ ಮತ್ತು ಮೀಡಿಯಮ್ ಎಂಟರ್ಪ್ರೈಸಸ್ಗೆ ಗ್ರೋತ್ ಫಂಡ್ನ ಅಲೋಕೇಟ್ ಮಾಡ್ತಾ ಇದ್ದಾರೆ. ಎಷ್ಟು ಅಂದರೆ 10,000 ಕೋಟಿ. ಏನಕ್ಕೆ ಅಂದರೆ ಸ್ಮಾಲ್ ಮತ್ತು ಮೀಡಿಯಮ್ ಬಿಸ್ನೆಸ್ಸಿಗೆ ಹೆಲ್ಪ್ ಮಾಡೋದು, ಅದನ್ನು ಸ್ಕೇಲ್ ಅಪ್ ಮಾಡೋದು. ಇದಕ್ಕೋಸ್ಕರ SME ಅವ್ರಿಗೆ ಕೂಡ ಒಂದು ಗ್ರೋತ್ ಫಂಡ್ ಅಂತ ಹಾಕಿದ್ದಾರೆ. ಇದು ಫಸ್ಟ್ ಕರ್ತವ್ಯದಲ್ಲಿ ಬರುತ್ತೆ. ನೆಕ್ಸ್ಟ್ ಸೆಕ್ಟರ್ ಯಾವುದು ಅಂದರೆ ಕನೆಕ್ಟಿವಿಟಿ ಮತ್ತು ಇನ್ಫ್ರಾಸ್ಟ್ರಕ್ಚರ್. ಇದರಲ್ಲಿ ಫ್ರೇಟ್ ಕಾರಿಡಾರು, ನ್ಯಾಷನಲ್ ವಾಟರ್ವೇಸ್, ರೈಲ್ ಕನೆಕ್ಟರ್ಸ್ ಮತ್ತು ಸಿಟಿನ ಹೇಗೆ ಇಂಪ್ರೂವ್ ಮಾಡಬೇಕು ಅದ್ರ ಬಗ್ಗೆ ಇದೆ. ಫಸ್ಟ್ ಡೆಡಿಕೇಟೆಡ್ ಫ್ರೇಟ್ ಕಾರಿಡಾರ್ ಅಂದರೆ ಕಾರ್ಗೋ ಟ್ರೈನಿಗೆ ಮತ್ತು ಶಿಪ್ಪಿಂಗ್ ಗೂಡ್ಸ್ ಟ್ರೈನಿಗೆ ಸಪ್ರೇಟ್ ಟ್ರ್ಯಾಕ್ ಡೆವಲಪ್ ಮಾಡಬೇಕು, ಅದು ಫಸ್ಟ್ ಪಾಯಿಂಟ್. ನೆಕ್ಸ್ಟ್ 20 ನ್ಯೂ ನ್ಯಾಷನಲ್ ವಾಟರ್ವೇಸ್ನ ಮಾಡಬೇಕು ಅಂತ. ಅದರಲ್ಲಿ ಸ್ಪೆಸಿಫಿಕ್ 5 ಒಡಿಸ್ಸಾದಲ್ಲೇ ಮಾಡ್ತಾ ಇದ್ದಾರೆ. ಏನಕ್ಕಂದರೆ ಟೂರಿಸಮ್ ಇನ್ಕ್ರೀಸ್ ಆಗುತ್ತೆ ಮತ್ತು ಟ್ರಾನ್ಸ್ಪೋರ್ಟೇಷನ್ ಕೂಡ ಫಾಸ್ಟ್ ಆಗುತ್ತೆ, ಅದು ಸೆಕೆಂಡ್ ಪಾಯಿಂಟು. ನೆಕ್ಸ್ಟ್ ಸಿಟಿ ಎಕನಾಮಿಕ್ ರೀಜನ್ ಅಂದರೆ ಒಂದು ಸಿಟಿನ ಡೆವಲಪ್ ಮಾಡಬೇಕು. ಒಂದು ಸಿಟಿಗೆ 5,000 ಕೋಟಿ ಕೊಡ್ತಾ ಇದ್ದಾರೆ 5 ವರ್ಷಕ್ಕೆ. ಯಾಕಂದರೆ ಒಂದು ಸಿಟಿ ಡೆವಲಪ್ ಆದರೆ ಅದರ ಸುತ್ತ ಇರೋ ಹಳ್ಳಿಗಳು ಕೂಡ ಡೆವಲಪ್ ಆಗುತ್ತೆ, ಅದರ ಸುತ್ತ ಇರೋ ರೂರಲ್ ಮತ್ತು ಸೆಮಿ ಅರ್ಬನ್ ಏರಿಯಾಸ್ಗೂ ಕೂಡ ಪುಷ್ ಸಿಗುತ್ತೆ ಅನ್ನೋದು ಥರ್ಡ್ ಪಾಯಿಂಟು. ನೆಕ್ಸ್ಟು 7 ಹೈ ಸ್ಪೀಡ್ ರೈಲ್ ಗ್ರೋತ್ ಕನೆಕ್ಟರ್ಸ್ ಅಂದರೆ ದೊಡ್ಡ ಸಿಟಿಗೆ ನಡುವೆ ಟ್ರೈನ್ ಕನೆಕ್ಟರ್ಸ್ ಮಾಡೋದು, ಇದು ಫೋರ್ತ್ ಪಾಯಿಂಟ್. ಇದು ಫಸ್ಟ್ ಕರ್ತವ್ಯದಲ್ಲಿ 4 ಪಾಯಿಂಟ್ಸ್ ಬರುತ್ತೆ. ಒಂದೇನು ಫಾರ್ಮಾ ಆಯಿತು, MSME ಆಯಿತು, ಕನೆಕ್ಟಿವಿಟಿ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್, ಇವು ಫಸ್ಟ್ ಕರ್ತವ್ಯದಲ್ಲಿ ಬರುತ್ತೆ. ಸೆಕೆಂಡ್ ಕರ್ತವ್ಯದಲ್ಲಿ ಯಾವ್ದಾವ್ದು ಸೆಕ್ಟರ್ ಇನ್ಕ್ಲೂಡ್ ಆಗುತ್ತೆ ಅಂದರೆ ಮೆಡಿಕಲ್ ಟೂರಿಸಮ್ ಬರುತ್ತೆ, ವೆಟನರಿ ಇನ್ಫ್ರಾಸ್ಟ್ರಕ್ಚರ್ ಬರುತ್ತೆ, AVGC ಸೆಕ್ಟರ್ ಬರುತ್ತೆ, ವುಮೆನ್ ಇನ್ ಸ್ಟೆಮ್ ಬರುತ್ತೆ, ನೆಕ್ಸ್ಟ್ ಟೂರಿಸಮ್ ಆ್ಯಂಡ್ ಹಾಸ್ಪಿಟಾಲಿಟಿ ಬರುತ್ತೆ. ಫಸ್ಟ್ ಪಾಯಿಂಟ್ ಯಾವುದು ಮೆಡಿಕಲ್ ಟೂರಿಸಮ್ ಆ್ಯಂಡ್ ಹೆಲ್ತ್ ಕೇರ್. ಇದರಲ್ಲಿ ಏನಾಗುತ್ತೆ ಅಂದರೆ 5 ರೀಜ್ನಲ್ ಹಬ್ನ ಸೆಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಏನಕ್ಕೆ ಫಾರಿನ್ ಪೇಷಂಟ್ಸ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೆ. ಯಾವ ಥರ ಟ್ರೀಟ್ಮೆಂಟ್ ಇರುತ್ತೆ ಅಂದರೆ ಈ ರೀಜ್ನಲ್ ಹಬ್ಬಲ್ಲಿ ಕಂಬೈಂಡ್ ಆಯುಷ್ ಮತ್ತು ಮಾಡರ್ನ್ ಟ್ರೀಟ್ಮೆಂಟ್ ಇರುತ್ತೆ. ಆಯುಷ್ ಅಂದರೆ ಆಯುರ್ವೇದಿಕ್, ಯೋಗ, ಯುನಾನಿ ಆ ಥರ ಟ್ರೀಟ್ಮೆಂಟ್ಸ್ ಮತ್ತು ಮಾಡರ್ನ್ ಟೈಪ್ ಆಫ್ ಟ್ರೀಟ್ಮೆಂಟ್ಸ್ ಕೂಡ ಇನ್ಕ್ಲೂಡ್ ಆಗುತ್ತೆ. ರೀಜ್ನಲ್ ಹಬ್ ಜೊತೆಗೆ ಜಾಬ್ ಕ್ರಿಯೇಷನ್ ಕೂಡ ಇದೆ. ಸೆಕೆಂಡ್ ಕರ್ತವ್ಯದಲ್ಲಿ ನೆಕ್ಸ್ಟ್ ಸೆಕ್ಟರ್ ಯಾವುದು ಅಂದರೆ ವೆಟನರಿ ಇನ್ಫ್ರಾಸ್ಟ್ರಕ್ಚರ್. ಏನಂದರೆ ಲೋನ್ ಲಿಂಕ್ಡ್ ಕ್ಯಾಪಿಟಲ್ ಕೊಡ್ತಾರೆ. ಏನಕ್ಕೆ ಅನಿಮಲ್ ಹೆಲ್ತ್ ಮತ್ತು ಕೇರ್ಗೋಸ್ಕರ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋದಕ್ಕೆ. ಆ ಒಂದು ಸೆಕ್ಟರಲ್ಲಿ ಯಾರು ವರ್ಕ್ ಮಾಡ್ತಾ ಇದ್ದಾರಲ್ವ ಅವರಿಗೆ ಲೋನ್ ಕೂಡ ಪ್ರೊವೈಡ್ ಮಾಡಬೇಕು. ಇದು ಸೆಕೆಂಡ್ ಸೆಕ್ಟರ್ ಇನಿಷಿಯೇಟಿವ್. ನೆಕ್ಸ್ಟ್ ಸೆಕ್ಟರ್ ಯಾವುದು ಅಂದರೆ EVGC ಸೆಕ್ಟರ್ ಅಂದರೆ ಆ್ಯನಿಮೇಷನ್, ವಿಜುವಲ್ ಎಫೆಕ್ಟ್ಸ್, ಗೇಮಿಂಗ್ ಆ್ಯಂಡ್ ಕಾಮಿಕ್ಸ್.
ಈ ಸೆಕ್ಟರ್ಗೂ ಕೂಡ ಆದ್ಯತೆ ಕೊಟ್ಟಿದ್ದಾರೆ. ಏನು ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಅಂದರೆ 2030 20 ಲಕ್ಷ AVGC ಪ್ರೊಫೆಷ್ನಲ್ನ ಪ್ರೊಡ್ಯೂಸ್ ಮಾಡಬೇಕು ಇಂಡಿಯಾದಲ್ಲಿ ಅಂತ. ಸೊ ಇದಕ್ಕೆ ಎಜುಕೇಷ್ನಲ್ ಸಪೋರ್ಟ್ ಕೂಡ ಕೊಡ್ತಾರೆ. ಸ್ಕೂಲ್ ಲೆವೆಲಲ್ಲೂ ಕೊಡ್ತಾ ಇದ್ದಾರೆ, ಕಾಲೇಜ್ ಲೆವೆಲಲ್ಲೂ ಕೊಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ. ಸ್ಕೂಲಲ್ಲಿ ಹೇಗೆ ಅಂದರೆ 15,000 ಸ್ಕೂಲಲ್ಲಿ AVGC ಟ್ರೈನಿಂಗ್ ಲ್ಯಾಬ್ಸ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಇದಕ್ಕಂತಲೇ ಮೇನ್ ಫೋಕಸ್ ಆಗಿ 500 ಕಾಲೇಜಸ್ನ ಕೂಡ AVGC ಲ್ಯಾಬ್ನ ಎಕ್ವಿಪ್ ಮಾಡ್ತಾ ಇದ್ದಾರೆ. ಇದು AVGC ಸೆಕ್ಟರದ್ದು. ಸೆಕೆಂಡ್ ಕರ್ತವ್ಯದಲ್ಲಿ ನೆಕ್ಸ್ಟ್ ಫೋಕಸ್ ಯಾವ್ದ ಮೇಲೆ ಅಂದರೆ ವುಮೆನ್ ಇನ್ ಸ್ಟೆಮ್ ಅಂದರೆ ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾಥ್ಸ್. ಈ ಸೆಕ್ಟರಲ್ಲಿ ಯಾವ್ಯಾವ ವುಮೆನ್ ಸ್ಟಡಿ ಮಾಡ್ತಾ ಇದ್ದಾರಲ್ವ ಅವರಿಗೆ ಹೆಲ್ಪ್ ಮಾಡಬೇಕು ಅನ್ನೋದು ಇದು ಮೇನ್ ಫೋಕಸ್. ಇನ್ಫ್ರಾಸ್ಟ್ರಕ್ಚರ್ ಏನಂದರೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಒಂದು ಗರ್ಲ್ಸ್ ಹಾಸ್ಟೆಲ್ ಮಾಡಬೇಕು ಅನ್ನೋದನ್ನ ಪ್ಲ್ಯಾನ್ ಹಾಕ್ಕೊಂಡಿದ್ದಾರೆ ಈ ಸೆಕ್ಟರ್ ಅಂಡರಲ್ಲಿ. ನೆಕ್ಸ್ಟ್ ಟೂರಿಸಮ್ ಆ್ಯಂಡ್ ಹಾಸ್ಪಿಟಾಲಿಟಿ. ಇದರಲ್ಲಿ ಏನಂದರೆ ಪ್ರತಿ ಟೂರಿಸ್ಟ್ ಪ್ಲೇಸ್ಗಳಿಗೂ ಒಳ್ಳೆ ವೆಲ್ ಟ್ರೈನ್ಡ್ ಗೈಡ್ನ ಕೊಡಬೇಕು ಅಂತ. ಸೊ ಅದಕ್ಕೋಸ್ಕರ ಟ್ರೈನಿಂಗ್ ಪ್ರೋಗ್ರಾಮ್ನ ಹಾಕ್ಕೊಂಡಿದ್ದಾರೆ. 12 ವೀಕ್ ಕೋರ್ಸ್ ಅದು. 10,000 ಪ್ರೊಫೆಷ್ನಲ್ನ ಪ್ರೊಡ್ಯೂಸ್ ಮಾಡಬೇಕು ಈ ಟೂರಿಸಮ್ ಸೆಕ್ಟರ್ಗೆ ಅಂತ. ಸೊ ಆವಾಗ ಟೂರಿಸಮ್ ಪ್ಲೇಸ್ಗಳಿಗೂ ಕೂಡ ಒಂದು ಒಳ್ಳೆ ಡೆವಲಪ್ಮೆಂಟ್ ಸಿಗುತ್ತೆ ಅನ್ನೋದು, ಅದಕ್ಕೋಸ್ಕರ ಈ ಏರಿಯಾಗೂ ಕೂಡ ಫೋಕಸ್ ಮಾಡ್ತಾ ಇದ್ದಾರೆ. ಥರ್ಡ್ ಕರ್ತವ್ಯ ಏನು ಅಂದರೆ ಅಗ್ರಿಕಲ್ಚರ್ ಮತ್ತು ರೂರಲ್ ಎಂಪವರ್ಮೆಂಟ್. ಇದರಲ್ಲಿ ಏನಂದರೆ AI ಅಗ್ರಿ ಮತ್ತು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡಿದ್ದಾರೆ. ಮತ್ತು ಇರಿಗೇಷನ್ ಫೆಸಿಲಿಟಿ, ಇನ್ನೊಂದು ಫಿಶ್ ಕಲ್ಚರ್, ಇದ್ರ 3 ಸೆಕ್ಟರ್ ಮೇಲೆ ಫೋಕಸ್ ಮಾಡಿದ್ದಾರೆ. ಫಸ್ಟು ಭಾರತ್ ವಿಸ್ತಾರ ಅಂತ. ಇದರಲ್ಲಿ ಏನಾಗುತ್ತೆ ಅಂದರೆ AI ಪವರ್ಡ್ ಡಿಜಿಟಲ್ ಅಡ್ವೈಸರಿ ಟೂಲ್, ಅಂದರೆ ಫಾರ್ಮರಿಗೆ ಅವ್ರ ಲ್ಯಾಂಗ್ವೇಜಲ್ಲೇ ಅರ್ಥ ಆಗೋ ರೀತಿ ಅಗ್ರಿಕಲ್ಚರ್ ಗೈಡೆನ್ಸ್ ಕೊಡೋದಕ್ಕೆ AI ಟೆಕ್ನಾಲಜಿನ ಯೂಸ್ ಮಾಡ್ಕೋತಾ ಇದ್ದಾರೆ. ಇದಕ್ಕೆ ಭಾರತ್ ವಿಸ್ತಾರ ಅಂತ ಹೇಳ್ತಾರೆ. ಈ ಹೆಲ್ಪ್ ಎಲ್ಲಿಂದ ಸಿಗುತ್ತೆ? ಮೊಬೈಲ್ ಫೋನಿಂದ ಆಗಿರ್ಬೋದು, ಕಾಲ್ ಸೆಂಟರ್ ಆಗಿರ್ಬೋದು, ಹೀಗೆ ಇಂಡಿಯಾದು ಡಿಫ್ರೆಂಟ್ ಲ್ಯಾಂಗ್ವೇಜಲ್ಲಿ AI ಪವರ್ಡ್ ಅಡ್ವೈಸರಿ ಸಿಸ್ಟಮ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ 500 ರಿಸರ್ವೈಯರ್ಸ್ ಮತ್ತು ಅಮೃತ್ ಸರೋವರನ ಡೆವಲಪ್ ಮಾಡಬೇಕು ಅನ್ನೋದು ಇನ್ನೊಂದು ಪಾಯಿಂಟು. ನೆಕ್ಸ್ಟ್ ಫಿಶ್ ಕ್ಯಾಚ್ ಇನ್ EEZ ಆ್ಯಂಡ್ ಹೈ ಸಿಯಲ್ಲಿ ಫಿಶ್ ಕ್ಯಾಚ್ನ ಹೇಗೆ ಮಾಡಬೇಕು ಅನ್ನೋದಕ್ಕೆ ಟ್ರೈನಿಂಗ್ ಮತ್ತು ಅದಕ್ಕೆ ಫಂಡ್ ರಿಲೀಸ್ ಮಾಡ್ತಾ ಇದ್ದಾರೆ. ಇದು 3 ಅಗ್ರಿಕಲ್ಚರ್ ಮತ್ತು ರೂರಲ್ ಎಂಪವರ್ಮೆಂಟಲ್ಲಿ ಫೋಕಸ್ ಆಗಿರುವಂಥ ಥರ್ಡ್ ಕರ್ತವ್ಯ. ನೆಕ್ಸ್ಟ್ ಫೋಕಸ್ಡ್ ಏರಿಯಾ ವುಮೆನ್ ಲೆಡ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್. ಅದಕ್ಕೆ ಶಿ ಮಾರ್ಟ್ ಮಾಡಿದ್ದಾರೆ. ಇದೇನಂದರೆ ಸೆಲ್ಫ್ ಹೆಲ್ಪ್ ಎಂಟ್ರಪ್ರಿನರ್ಸ್ದು ರೀಟೇಲ್ ಸ್ಟೋರ್. ಅದು ಸ್ಪೆಷಲಿ ವುಮೆನ್ ಲೆಡ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗೆ. ಇಲ್ಲೇನಾಗುತ್ತೆ ಅಂದರೆ ಈ ಗ್ರೂಪ್ಗಳು ಪ್ರೊಡ್ಯೂಸ್ ಮಾಡಿರೋಂಥ ಪ್ರಾಡಕ್ಟ್ನ ಡೈರೆಕ್ಟ್ ಕಸ್ಟಮರ್ಸ್ಗೆ ಸೆಲ್ ಮಾಡ್ಬೋದು. ಇದು ನ್ಯಾಮ್ ಥರನೇ ವರ್ಕ್ ಮಾಡುತ್ತೆ. ಇದ್ರ ಹೆಸರು ಶಿ ಮಾರ್ಟ್ ಅಂತ. ನೆಕ್ಸ್ಟ್ ಫೋಕಸ್ ಎಲ್ಲಿ ಅಂದರೆ ಮೆಂಟಲ್ ಹೆಲ್ತ್ ಮೇಲೆ. ಇದಕ್ಕೆ ನಿಮಾನ್ಸ್ 2 ಓಪನ್ ಮಾಡಬೇಕು ಅಂತ ಇದ್ದಾರೆ. ಅಂದರೆ ನಿಮಾನ್ಸ್ ಬೆಂಗಳೂರಲ್ಲಿ ಇದೆಯಲ್ಲ, ಅದೇ ಸಿಸ್ಟಮಲ್ಲಿ ಹೆಚ್ಚು ಡಾಕ್ಟರ್ಸಿಗೆ ಎಂಪ್ಲಾಯ್ಮೆಂಟ್ ಜನ್ರೇಟ್ ಮಾಡೋದಕ್ಕೆ ಇದು ಒಂದು ಫೋಕಸ್ ಮಾಡಿದ್ದಾರೆ ಮೆಂಟಲ್ ಹೆಲ್ತ್ ಮೇಲೆ. ನೆಕ್ಸ್ಟ್ ಫೋಕಸ್ಡ್ ಏರಿಯಾ ನಾರ್ತ್ ಈಸ್ಟರ್ನ್ ರೀಜನ್ಗೆ. ಇದಕ್ಕೆ ಪೂರ್ವೋದಯ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇಂಡಸ್ಟ್ರಿಯಲ್ ಬೂಸ್ಟ್ ಮಾಡೋದು, ಗ್ರೀನ್ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಮತ್ತು ಸ್ಪಿರಿಚುವಲ್ ಟೂರಿಸಮ್ಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಈಸ್ಟ್ ಕೋಸ್ಟಲ್ ಇಂಡಸ್ಟ್ರಿಯಲ್ ಕಾರಿಡಾರ್ನ ಡೆವಲಪ್ ಮಾಡಬೇಕು ಅಂತ ಸ್ಪೆಷಲಿ ಫೋಕಸ್ ಇನ್ ದುರ್ಗಾಪುರ್ ರೀಜನ್. ನೆಕ್ಸ್ಟ್ ಗ್ರೀನ್ ಟ್ರಾನ್ಸ್ಪೋರ್ಟ್ ಅಂದರೆ ಬಸ್ ಅಂದರೆ ಎಲೆಕ್ಟ್ರಿಕ್ ಬಸ್, 4,000 ಎಲೆಕ್ಟ್ರಿಕ್ ಬಸ್ನ ಫಂಡ್ ಮಾಡಬೇಕು. ಎಲ್ಲಿ? ನಾರ್ತ್ ಈಸ್ಟರ್ನ್ ಸ್ಟೇಟ್ ಆಫ್ ಇಂಡಿಯಾ. ಅಲ್ಲಿ ಅರ್ಬನ್ ಟ್ರಾನ್ಸ್ಪೋರ್ಟೇಷನ್ನ ಇಂಪ್ರೂವ್ ಮಾಡೋದಕ್ಕೆ ಈ ಗ್ರೀನ್ ಟ್ರಾನ್ಸ್ಪೋರ್ಟೇಷನ್ ಮೇಲೆ ಫೋಕಸ್ ಮಾಡಿದ್ದಾರೆ. ನೆಕ್ಸ್ಟ್ ಸ್ಪಿರಿಚುವಲ್ ಟೂರಿಸಮ್, ಸ್ಪೆಷಲಿ ಬುದ್ಧಿಸ್ಟ್ ರಿಲಿಜಿಯನ್ಗೆ ಫೋಕಸ್ ಮಾಡಿರೋದು. ಎಲ್ಲಿ? ನಾರ್ತ್ ಈಸ್ಟರ್ನ್ ಸ್ಟೇಟ್ಗೆ. ಏನಕ್ಕೆ ಅಂದರೆ ಡೈವರ್ಸಿಟಿ ಕಲ್ಚರ್ನ ಇನ್ಕ್ಲೂಷನ್ ತಗೊಳ್ಳೋದಕ್ಕೆ ಸ್ಪಿರಿಚುವಲ್ ಟೂರಿಸಮ್ ಸ್ಪೆಷಲಿ ಬುದ್ಧಿಸಮ್ಗೆ ಫೋಕಸ್ ಮಾಡಿದ್ದಾರೆ. ಇಷ್ಟು 3 ಕರ್ತವ್ಯಾಸ್ ಆಗುತ್ತೆ. ಫಸ್ಟ್, ಸೆಕೆಂಡ್, 3 ಇದನ್ನು 3 ನೋಡ್ಕೊಂಡಿದ್ದೀವಿ ಕರ್ತವ್ಯಗಳು. ನೆಕ್ಸ್ಟ್ ಏನು ನೋಡೋಣ ಅಂದರೆ ಯಾವ ಮಿನಿಸ್ಟರಿಗೆ ಎಷ್ಟೆಷ್ಟು ಅಲೋಕೇಶನ್ ಆಗಿದೆ ಬಜೆಟಲ್ಲಿ ಅಂತ. ಹೈಯೆಸ್ಟ್ ಟ್ರಾನ್ಸ್ಪೋರ್ಟೇಷನ್ಗೆ ಫೋಕಸ್ ಮಾಡಿದ್ದಾರೆ. ಸೆಕೆಂಡು ಡಿಫೆನ್ಸಿಗೆ. ಅಫ್ಕೋರ್ಸ್ ಡಿಫೆನ್ಸಿಗೆ ಇವಾಗ ನಾವು ಸ್ಟ್ರಾಂಗ್ ಆಗಲೇಬೇಕು. ಸೊ ಡಿಫೆನ್ಸಿಗೆ ಜಾಸ್ತಿ ಅಲೋಕೇಶನ್ ಆಗಿದೆ. ನೆಕ್ಸ್ಟ್ ರೂರಲ್ ಡೆವಲಪ್ಮೆಂಟ್, ಹೋಮ್ ಅಫೇರ್ಸ್ ಮತ್ತು ಅಗ್ರಿಕಲ್ಚರ್. ಹೀಗೆ ರ್ಯಾಂಕ್ ವೈಸ್ ಇಲ್ಲಿ ಫೋಟೋದಲ್ಲಿ ಇದೆ. ಅದನ್ನು ನೋಡ್ಕೊಳ್ಳಿ, ಒಂದ್ಸರಿ ಪಾಸ್ ಮಾಡಿ. ಆ್ಯಂಡ್ ಎಲ್ರಿಗೂ ಆಲ್ ದ ಬೆಸ್ಟ್ ಇಂಟರ್ವ್ಯೂಗೆ. ಯಾರ್ಯಾರ್ದು ಇನ್ನೂ ಆಗಿಲ್ಲ ಅವರಿಗೆಲ್ಲರಿಗೂ ಆಲ್ ದ ಬೆಸ್ಟ್. ಆ್ಯಂಡ್ ಹ್ಯಾಪಿ ಲರ್ನಿಂಗ್. ಬಾಯ್ ಬಾಯ್.